3 ಹಾಗೂ 4ನೇ ಕವನ. ಸಾಕು ಸಾಕು ನಿರಳು, ಸಾಕು ಸಾಕು ನಿರಳು ಹೆಕ್ಕಳಬೇಕೆ ಹೋ ಹೋ ಎನ್ನುತ್ತಾ ಹೊತ್ತನು ನೂಕಿ ಹೆಗಲೆರಡರಲ್ಲಿ ಕುಂತಿಯ ಧರ್ಮನಂದನನ ಆ ಕಿರೀಟಿಯ ನಡೆದಳ ಮಾದ್ರಿ ಕುಮಾರರ ಬಲದ ಬುದಿಯೊಳು ಗೌಕಿ ನಡೆದನು ಭೀಮ ನಡೆ ಹಾಯ್ದುದು ಕಲು ಮರಣ. ಆದರೆ ತನ್ನವರ ಗೋಳನ್ನು ಕೇಳಿದ ಭೀಮನು ನಾನು ಇರಬೇಕಾದರೆ ಇಂಥ ಹೆಚ್ಚಿನ ಮಾತು ಏತಕ್ಕೆ ಎಂದು ಹೇಳುತ್ತಾ ಕುಂತಿಯನ್ನು ಒಂದು ಹೆಗಲ ಮೇಲೂ ಧರ್ಮರಾಯನನ್ನು ಇನ್ನೊಂದು ಹೆಗಲ ಮೇಲೂ ಹೊತ್ತುಕೊಂಡು ಅರ್ಜುನನ್ನು ಎಡಗೈಯಿಂದಲೂ ನಕುಲ ಸಹದೇವರನ್ನು ಬಲಗೈಯಿಂದಲೂ ಆವುಚಿಕೊಂಡು ತನ್ನೆದುರು ಬಂದ ಬಂಡೆಗಳನ್ನು ಮರಗಳನ್ನು ಕಾಲಿನಿಂದ ಒದ್ದು ದಾರಿಯನ್ನು ನಡೆದನು. 4ನೇ ಕವನ. ಬಂದನೀ ಪರಿ ಹಲವು ಯೋಜನದಿಂದ ಹೇರ ಅಡವಿಯಲ್ಲಿ ಬಳಲಿದೆ ನೆಂದನೆ ನೀರಡಿಸಿದನೆ ನಿದ್ರೆಗೆಳಿಸಿದನೆ ತಂದು ಕಾನನ ಮಧ್ಯದಲ್ಲಿ ತುರು ವೃಂದದಡಿಯೊಳಗಳುಹಿ ಬಳಿಕರ ವಿಂದದೆಲೆಯಲ್ಲಿ ನೀರ ತಂದೆರೆದು ಮಹಿಷರಿಗೆ. ಭೀಮನು ಹೀಗೆ ನೋಡುತ್ತಾ ಹೆಗ್ಗಾಡಿನಲ್ಲಿ ಹಲವು ಯೋಜನೆಗಳ ದೂರ ಬಂದನು. ಬಳಲಿದೆ ಎನ್ನಲಿಲ್ಲ, ಬಾಯಾರಿದೆ ಎನ್ನಲಿಲ್ಲ, ನಿದ್ರೆ ಬಯಸಲಿಲ್ಲ. ಕಾಡಿನ ಮಧ್ಯದಲ್ಲಿ ಮರಗಳ ಗುಂಪಿನ ಕೆಳಗೆ ತಾಯಿಯನ್ನು ಅಣ್ಣ ತಮ್ಮಂದಿರನ್ನು ಕುಳ್ಳಿರಿಸಿ ಕಮಲದೆಳೆಯಲ್ಲಿ ಅವರಿಗೆ ನೀರನ್ನು ತಂದು ಕೊಡಿಸುತ್ತಾನೆ. ಧನ್ಯವಾದಗಳು.